ಬಹುಕೋಟಿ ಹಣವನ್ನ ದೋಚಿದ್ದೇ ಈ ನಾಗೇಂದ್ರ. ಹಗರಣ ಮುಚ್ಚಲು ನಾಗೇಂದ್ರ ಷಡ್ಯಂತ್ರವನ್ನ ಮಾಡೋದು. ಕಾರ್ನಲ್ಲೇ ಮೀಟಿಂಗ್ ಅನ್ನ ಮಾಡಿರ್ತಾರೆ ನಾಗೇಂದ್ರ. ನನ್ನ ಹೆಸರು ಹೇಳಬೇಡಿ ಅಂತ ತಾಕೀತು ಕೂಡ ಮಾಡಿರ್ತಾರೆ ಇದೇ ನಾಗೇಂದ್ರ. ಹೆಸರು ಕೂಡ ಹೇಳಬಾರ್ದಂತೆ, ಲೂಟಿ ಹೊಡೆಯೋದು ಮಾತ್ರ ಹೋಗ್ತಾ ಇರುತ್ತೆ. ಜನ ಕಟ್ಟಿರುವಂತ ದುಡ್ಡಲ್ವಾ, ಇವ್ರು ದುಡ್ದಿರೋ ದುಡ್ಡ. ಇವ್ರು ದುಡ್ದಿರೋ ದುಡ್ಡಾಗಿದ್ದಿದ್ರೆ ಗೊತ್ತಾಗಿರೋದು. ಯಾವ್ದು ಎಲ್ಲೆಲ್ಲಿ ಒಂದೊಂದು ಪೈಸಾಗೂ ಕೂಡ ಲೆಕ್ಕ ಇಟ್ಟಿರ್ತಾರೆ. ಈ ದುಡ್ಡು ಎಲ್ಲೋಯ್ತು ಆಗಿದ್ದಾಗ ಅದೇ ಡೀಟೇಲ್ ಅನ್ನ ರಿಮೈಂಡ್ ಕಾಪಿಯಲ್ಲಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಇದನ್ನ ಹಂಚಿಕೆಯನ್ನ ಮಾಡಿದರೆ, ಎಲ್ಲೆಲ್ಲಿ ಅಮೌಂಟ್ ಹೋಗಿದೆ, ಏನಾಗಿದೆ ಅನ್ನುವಂಥ ಡಿಟೇಲ್ ಆಗಿ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿದೆ. ಸೊ ಇದರ ವಿಚಾರವನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ. ಕಾರಿನಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ ನಾಗೇಂದ್ರ. ಹೆಸರು ಹೇಳದಂತೆ ತಾಕೀತನ್ನ ಮಾಡ್ತಾರೆ. ಮೇ 29ರಂದು ಕಾರಿನಲ್ಲಿ ಮೀಟಿಂಗ್ ಅನ್ನ ಮಾಡಿರ್ತಾರೆ. ಪರ್ಟಿಕ್ಯುಲರ್ ಆಗಿ ಡೇಟ್ ಹೆಂಗ್ ಗೊತ್ತು ಸರ್ ಅಂತಂದ್ರೆ ಅದು ರಿಮೈಂಡ್ ಕಾಪಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. KIADB ಏರೋಸ್ಪೇಸ್ ಪಾರ್ಕ್ ನಲ್ಲಿ ರಾತ್ರಿ 8ಕ್ಕೆ ಮೀಟಿಂಗ್ ಮಾಡ್ತಾರೆ ನೋಡಿ. ಪರ್ಟಿಕ್ಯುಲರ್ ಆಗಿ ಇಂಥ ಜಾಗದಲ್ಲಿ ಇಂಥ ಡೇಟ್ ಅಲ್ಲೇನೆ ಮೀಟಿಂಗ್ ಅನ್ನ ಮಾಡಿದ್ದಾರೆ ಅಂತೇಳಿ, ಅದು ಕೂಡ ಸಮಯವೂ ಕೂಡ ಇರುತ್ತೆ. ರಾತ್ರಿ 8 ಗಂಟೆಗೆ ಮೀಟಿಂಗ್ ಅನ್ನ ಮಾಡಿರೋದು. ಇಷ್ಟು ಪಕ್ಕ ನಿಖರವಾಗಿ ತನಿಖೆಯನ್ನ ಮಾಡಿ ಇಡಿ ಅವರು ಮುಂದೆ ಇಟ್ಟಿದ್ದಾರೆ. ಇಡಿಯ ರಿಮೈಂಡ್ ಕಾಪಿಯಲ್ಲಿ SIT ಅವ್ರ ಬಳಿ ಏನಿದೆ ಕಾಪಿ? SIT ಮಾಡ್ತಾ ಇದೆಯಲ್ಲ, ಇವ್ರು ಬರಬಾರ್ದಾಗಿತ್ತು, ಯಾಕೆ ಬಂದ್ರು? ರಾಜಕೀಯ ಪ್ರೇರಿತ? ಕಮಾನ್. ನಾಗೇಂದ್ರ, ಮಾಜಿ MD ಪದ್ಮನಾಭ್, ಆರೋಪಿ ನೆಕ್ಕಂಟಿ ನಾಗರಾಜ್ ಅವರು ಈ ಮೀಟಿಂಗ್ ಅನ್ನ ಮಾಡೋದು. ನಾಗೇಂದ್ರ, ಮಾಜಿ MD ಪದ್ಮನಾಭ್, ನೆಕ್ಕಂಟಿ ನಾಗರಾಜ್ ಇವರೆಲ್ಲ ಇರ್ತಾರೆ. ನಾಗೇಂದ್ರ ಅವರ ಸಂಬಂಧಿ ಮುರಳೀಕೃಷ್ಣ ಸಂಘಟನೆಯ ಯಶೋಧಮ್ಮ ಕೂಡ ಭಾಗಿಯಾಗಿರ್ತಾರೆ. ನಾಗೇಂದ್ರ ಅವರ ಸಂಬಂಧಿ ಮುರಳೀಕೃಷ್ಣ ಸಂಘಟನೆಯ ಯಶೋಧಮ್ಮ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕಲ್ಲ, ಬೇಕಲ್ಲ ಎಲ್ಲರೂ ಕೂಡ. ಯಾರೂ ಕೂಡ ತನ್ನ ಹೆಸರು ಹೇಳದಂತೆ ನಾಗೇಂದ್ರ ಅವರು ತಾಕೀತನ್ನ ಮಾಡಿರ್ತಾರೆ. ನೀವು ಮಾಡಿಬಿಟ್ರೆ ಬಾಯಿ ಬಿಡಲ್ವಾ? ಯಾವ ಮೂಲಗಳಲ್ಲಿ ಬಾಯಿ ಬಿಡಿಸ್ಬೇಕು ಬಿಡಿಸ್ತಾರೆ. ನನ್ನ ಹೆಸರು ಹೊರಗೆ ಬಂದ್ರೆ ಅಧಿಕಾರ ಹೋಗುತ್ತೆ ಅಂತ ಹೇಳಿ ಹೋಗಾಗಿದೆ. ಈಗ ಅವ್ರಿಗೆ ಭಯ ಅದೇವಾಗ್ಲೇ ಇತ್ತು, ಆದ್ರೂ ಕೂಡ ಇದಕ್ಕೆ ಕೈ ಹಾಕಿದ್ರು. ಅಧಿಕಾರದಲ್ಲಿ ಇದ್ರೆ ಮಾತ್ರ ನಿಮ್ಮ ರಕ್ಷಣೆ ಮಾಡೋಕೆ ಸಾಧ್ಯ ಅಂತ ಹೇಳಿರ್ತಾರೆ. ಹಾಗಾಗಿ ರಾಜೀನಾಮೆ ಕೊಡೋಕ್ಕೂ ಕೂಡ 1-2-3 ದಿನ ಹಿಂದೇಟ್ ಹಾಕಿದ್ರು. ಬಟ್ ಯಾರೋ ಭರವಸೆ ಕೊಟ್ಟಿದ್ರು ಅನ್ಸುತ್ತೆ ಸರ್ಕಾರದಲ್ಲಿ, ನಿಮ್ಮನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ. ಈ ಅಂದಾಜಿರ್ಲಿಲ್ಲ ಇಡಿ ಎಂಟ್ರಿ ಕೊಡುತ್ತೆ ಅಂತ ಹೇಳಿ. ಇಡಿ ಎಂಟ್ರಿ ಕೊಟ್ಟಿದ್ದಕ್ಕೆ ಇವತ್ತು ತಗಲಾಕೊಂಡಿರೋದು. ಇಲ್ಲ SIT ಇದ್ದಿದ್ರೆ ಅಲ್ಲಿಗೆ ಕ್ಲೋಸ್ ಮಾಡಿ ಮ್ಯಾಟರ್ ದುಡ್ಡು ಬಂತು ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿರೋರು. ಯಾರನ್ನು ಏನು ಮಾಡ್ತಾ ಇರಲಿಲ್ಲ. 1-2 ಯಾವುದೋ ಬಲಿ ಮಾಡಿಬಿಟ್ಟು ಅವ್ರನ್ನ ಕೂರಿಸ್ಬಿಟ್ಟು ಜೈಲಿಗೆ ಕಳಿಸಿರೋರು. ಇವರೇ ಮಾಡಿದಾರೆ ನೋಡಿ ಅಂತೇಳಿ. ಬಹುಕೋಟಿ ಹಣ ದೋಚಿದ್ರು. ನಾಗೇಂದ್ರ ಹೇಳಿದ್ದಕ್ಕೇನೆ ಅಕೌಂಟ್ಗಳನ್ನ ನಿಗಮದ ಸಿಬ್ಬಂದಿ ತೆರೀತಾರೆ. ಯಾವ ಹಂತಕ್ಕೆ ಹೋಗಿರುತ್ತೆ ನೋಡಿ ಇದು, ಹೇಗೆ ಪ್ಲಾನ್ ಮಾಡಿರ್ತಾರಂತೆ. ನಾಗೇಂದ್ರ ಅವರ ಮನೆ ಮೇಲೆ ಇಡೀ ರೇಡ್ ವೇಳೆ ಹಲವು ಮಹತ್ವದ ದಾಖಲೆಗಳು ಪತ್ತೆ ಆಗತ್ತೆ. ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದವರು ನನ್ನ ಸಹೋದ್ಯೋಗಿ ಮುರಳೀಧರ್ ಇದ್ದಾರೆ. ಮುರಳಿ, ಪರ್ಟಿಕ್ಯುಲರ್ ಆಗಿ ಡೇಟು, ಸಮಯ, ಇಂಥದ್ದೇ ಜಾಗ, ಇಲ್ಲೇ ಮೀಟಿಂಗ್ ಮಾಡಿದ್ದಾರೆ, ಇಂಥವ್ರು ಸೇರ್ಕೊಂಡು ಮೀಟಿಂಗ್ ಮಾಡಿದ್ದಾರೆ ಅಂದಾಗ ಎಲ್ಲವೂ ಕೂಡ ಒಂದು ಕ್ಲಿಯರ್ ಆಗಿ ಇಡಿ ಅವರಿಗೆ ಪಿಕ್ಚರ್ ಸಿಕ್ಕಿದೆ. ಅಕ್ರಮ ಹಣ ಹೇಗೆ ವರ್ಗಾವಣೆ ಆಯಿತು, ಇದು ಯಾವ ರೀತಿಯಾಗಿ ಇದರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದು ಪೂರ್ತಿಯಾಗಿ ರಿಮೈಂಡ್ ಕಾಪಿಯಲ್ಲಿ ಕಾಣಿಸಿಕೊಳ್ತಾ ಇದೆಯಾ? ಈ ಅಂಶವನ್ನು ಹೇಳೋದಾದ್ರೆ ಮೀಟಿಂಗ್ಗಳು ಎಲ್ಲ ವಿಚಾರದಲ್ಲಿ ಖಂಡಿತವಾಗಿ ಅರುಣ್, ಯಾಕೆಂದ್ರೆ ಪ್ರಮುಖವಾಗಿ ಮೊದಲ ಬಾರಿಗೆ ಶಾಂಗ್ರಿಲಾ ಹೋಟೆಲ್ ನಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡ್ಕೊಳ್ತಾರೆ. ಅದಾದ ನಂತರ ಯಾವಾಗ ಚಂದ್ರಶೇಖರ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ, ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡ ಬಳಿಕ ಒಂದು ಡೆತ್ ನೋಟ್ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗುವಂಥದ್ದು. ಅಂದ್ರೆ ನಾನು ಹಣವನ್ನ ಏನು MG ರೋಡ್ ನ ಬ್ರಾಂಚ್ಗೆ ವರ್ಗಾವಣೆಯನ್ನ ಮಾಡಿದೆ, ವರ್ಗಾವಣೆ ಮಾಡಿದ ಬಳಿಕ ನನಗೆ ಈ ತನಿಖೆಯ ಭಯ ಶುರುವಾದ ಬಳಿಕ ನಾನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಇಡೀ ಹಣ ಎಲ್ಲ ವರ್ಗಾವಣೆ ಆಗ್ಲಿಕ್ಕೆ ಸಚಿವರ ಮೌಖಿಕ ಆದೇಶದ ಮೇಲೆ ಇಡೀ ಹಣ ವರ್ಗಾವಣೆ ಆಗಿರುವಂತದ್ದು ಮತ್ತು ಇದರ ಬಗ್ಗೆ ಅಕ್ರಮ ಆಗ್ಲಿಕ್ಕೆ ಪ್ರಮುಖ ಕಾರಣವೇ ಏನು ಸಚಿವರು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡಿದ್ರು. ಯಾವಾಗ ಈ ರೀತಿ ಉಲ್ಲೇಖವನ್ನ ಮಾಡ್ತಾರೆ, ಉಲ್ಲೇಖವನ್ನ ಮಾಡಿದ ದಿನವೇ ತಕ್ಷಣವೇ 5 ಕೋಟಿ ಹಣವನ್ನ ತಮ್ಮ ಏನು ಅಕೌಂಟ್ಗೆ, ಮತ್ತೆ ವಾಲ್ಮೀಕಿ ನಿಗಮದ ಅಕೌಂಟ್ ಏನಿತ್ತು ನಿಗಮದ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ಬಿಡ್ತಾರೆ. ಅಂದ್ರೆ 94,73,00,000 ಹಣ ಇದು ಅಕ್ರಮ ಆಗಿದಂಥದ್ದು. ಅದಾದ ನಂತರ 5 ಲಕ್ಷ ವಾಪಸ್ ಬರುತ್ತೆ. 5 ಲಕ್ಷ ವಾಪಸ್ ಬಂದಾಗ 89,69,00,000 ಅಂದ್ರೆ ಇದಿಷ್ಟು ಹಣ ಏನು ಹಗರಣ ಆಗಿತ್ತು. ಹಗರಣ ಆದ ಬಳಿಕ ಅದರ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ಮಾಡ್ಲಿಕ್ಕೆ ಯಾರ್ಯಾರನ್ನ ಕರೆಸ್ಕೊತಾರೆ ಅಂದ್ರೆ ನಾಗೇಂದ್ರ ಅವರು KIADB ಏರೋಸ್ಪೇಸ್ ಪಾರ್ಕ್ ಏನಿತ್ತು ಪಾರ್ಕ್ ಬಳಿಗೆ ಕರ್ಸ್ಕೊಳ್ಳುವಂಥದ್ದು. ನೆಕ್ಕುಂಟಿ ನಾಗರಾಜ್ ಅಂದ್ರೆ ಅವರ ಆಪ್ತ ನೆಕ್ಕುಂಟಿ ನಾಗರಾಜ್ ಮತ್ತು ನಿಗಮದ MD ಪದ್ಮನಾಭ್, ಅದಾದ ನಂತರ ದಲಿತ ಸಂಘಟನೆ ಒಬ್ಬರ ಏನು ಕೆಲಸವನ್ನ ಮಾಡ್ತಿದ್ದಂತ ಯಶೋಧಮ್ಮ ಅವರು, ಜೊತೆಗೆ ನಾಗೇಂದ್ರ ಅವರ ಸಂಬಂಧಿ ಮುರಳೀಕೃಷ್ಣ, ಇವರೆಲ್ಲರೂ ಕೂಡ ಏನು ಅವತ್ತು ಆ ಕಾರ್ನಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ. ಕಾರ್ನಲ್ಲಿ ಮೀಟಿಂಗ್ ಅನ್ನ ಮಾಡಿದ ಬಳಿಕ ನಾಗೇಂದ್ರ ಒಂದು ಹೇಳಿಕೆಯನ್ನ ಕೊಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಸರು
ಹೆಸರನ್ನ ಹೊರಗಡೆ ಹೇಳಬೇಡಿ. ನೀವೇನಾದ್ರೂ ನನ್ನ ಹೆಸರನ್ನ ಹೇಳಿದ್ರೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸಿಕ್ಬಿದ್ರೆ ನಮ್ಮನ್ನ ಯಾರು ಕೂಡ ಬಚಾವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ನೀವೇನಾದ್ರೂ ಸಿಕ್ಬಿದ್ರೆ ನನ್ನ ಹೆಸರನ್ನ ಹೇಳಬೇಡಿ. ಹೆಸರನ್ನ ಹೇಳದೇ ಇದ್ದ ಸಂದರ್ಭದಲ್ಲಿ ನಾನು ನಿಮಗೆ ಸಹಾಯವನ್ನ ಮಾಡ್ತೀನಿ. ಅದು ಈಗ ಏನು ರಾಜ್ಯದ ತನಿಖಾ ಸಂಸ್ಥೆಗಳಿಗೆ ಏನಾದ್ರೂ ಪ್ರಕರಣ ವರ್ಗಾವಣೆ ಆಗುತ್ತೆ. ಪ್ರಕರಣ ವರ್ಗಾವಣೆ ಆದ ಸಂದರ್ಭದಲ್ಲಿ ನನ್ನ ಪ್ರಭಾವ ಏನಿತ್ತು ಮತ್ತು ನಮ್ಮ ಆಡಳಿತ ಪಕ್ಷದ ಪ್ರಭಾವ ಏನಿರ್ತದೆ ಅದನ್ನ ಬಳಸ್ಕೊಂಡು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಆತ ತಾಕೀತನ ಮಾಡಿದ್ರು ಅನ್ನೋದ್ರ ಬಗ್ಗೆ ಇದರಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗುವಂಥದ್ದು. ಅಂದ್ರೆ ಅವತ್ತು ಮೇ 29ನೇ ತಾರೀಕು ರಾತ್ರಿ 8 ಗಂಟೆಗೆ ನಡೆದಂತ ಮೀಟಿಂಗ್ ಏನಿತ್ತು ಆ ಮೀಟಿಂಗ್ ನಲ್ಲಿ ಸಂಪೂರ್ಣವಾಗಿ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಯಶೋಧಮ್ಮಗೂ ಕೂಡ ಕನ್ವಿನ್ಸ್ ಮಾಡ್ಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖ ಆಗಿರುವಂತದ್ದು. ಅರುಣ್, ಗಿಂತಲೂ ಅತಿ ಮುಖ್ಯವಾಗಿ ರಿಮಾಂಡ್ ಕಾಪಿಯಲ್ಲಿ ಇನ್ನೊಂದು ಉಲ್ಲೇಖವಾಗಿದೆ. ಅದು ಬಹಳ ಮುಖ್ಯವಾಗಿದೆ ರಿಮಾಂಡ್ ಕಾಪಿಯಲ್ಲಿರುವಂತಹ ಅಂಶ. ಆ ವಿಚಾರವನ್ನ ಬಂದು ಹೇಳ್ತೀನಿ. ನಿಮ್ಮ ದುಡ್ಡನ್ನ ಹೇಗೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಸ್ವಾರ್ಥಕ್ಕೋಸ್ಕರ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ.